ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕಾಯ ನಮಃ. ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ. ಸಮಸ್ತ ಆತ್ಮೀಯ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವ ಸ್ವಾಗತ ಸುಸ್ವಾಗತ. ಏಪ್ರಿಲ್ ತಿಂಗಳ ಗೋಚಾರ ಮಾಸ ಫಲ. ಗೋಚಾರ ಮಾಸ ಫಲದಲ್ಲಿ ಸಿಂಹರಾಶಿ ಮತ್ತು ಕನ್ಯಾ ರಾಶಿ ಈ ಎರಡು ರಾಶಿಯವರಿಗೆ ಗೋಚರದ ಗ್ರಹಸ್ಥಿತಿಯ ಪ್ರಕಾರ ಯಾವುದು ಶುಭ ಯಾವುದು ಅಶುಭ ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ಸಿಂಹರಾಶಿ ನಿಮ್ಮ ರಾಶಿಯ ಅಧಿಪತಿ ರವಿ ಅಥವಾ ಸೂರ್ಯನಾಗಿದ್ದಾನೆ. ಈ ರವಿ ಏಪ್ರಿಲ್ 14ರವರೆಗೆ ಮೀನರಾಶಿಯಲ್ಲಿದ್ದು ತದನಂತರ ಮೇಷರಾಶಿಗೆ ಹೋಗ್ತಾನೆ. ಅಂದರೆ ಅಷ್ಟಮದಲ್ಲಿದ್ದವನು ಭಾಗ್ಯಸ್ಥಾನಕ್ಕೆ 9ನೇ ಮನೆಗೆ ಹೋಗ್ತಾನೆ, ಮೇಷರಾಶಿಗೆ, ಸಿಂಹರಾಶಿ ನೆನಪಿಟ್ಕೊಳ್ಳಿ. ಅಂದಂತೆ 2ನೇ ರಾಶಿ ಕನ್ಯಾದಲ್ಲಿ ಕೇತು ಇದೆ, ಸಪ್ತಮ ಕುಂಭದಲ್ಲಿ ಶನಿ, ಕುಂಭದಲ್ಲಿ ಕುಜ ಹಾಗೂ ಮೀನದಲ್ಲಿ ಶುಕ್ರ. ತೃತೀಯಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರತಕ್ಕಂಥ ಶುಕ್ರ ಮೀನದಲ್ಲಿರ್ತಾನೆ. ಬುಧನೂ ಕೂಡ ಕುಟುಂಬಾಧಿಪತಿ, ಧನಾಧಿಪತಿ, ಲಾಭಾಧಿಪತಿಯಾಗಿ ಅವನು ಕೂಡ ಮೀನದಲ್ಲಿ ಇರ್ತಾನೆ. ಈ ಒಂದು ಸ್ಥಿತಿಯಿಂದ ಈ ಸಿಂಹರಾಶಿಯವರಿಗೆ ನಿಮಗೆ ಯಾವುದೇ ಒಂದು ಉದ್ಯೋಗವನ್ನು ಮಾಡಿದರೂ ಕೂಡ ಅದರಲ್ಲಿ ಏಳಿಗೆ ಆಗುತ್ತೆ, ಆದಾಯ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಧಿಕವಾದಂಥ ಒಂದು ಸಂಪಾದನೆ ಆಗುತ್ತೆ. ಹಾಗೆಯೇ ಸಮಾಜದಲ್ಲಿ ಒಂದು ಕೀರ್ತಿ, ಒಂದು ಹೆಸರನ್ನು ಕೂಡ ಗಳಿಸುವ ಎಲ್ಲ ಸಾಧ್ಯತೆ ಇದೆ. ಅಷ್ಟಮದಲ್ಲಿ ಮೀನದಲ್ಲಿ ಬುಧ ನೀಚನಾಗಿದ್ದರೂ ಕೂಡ ನಿಮಗೆ ಒಳ್ಳೆಯ ಫಲವೇ ಇದೆ. ಒಂದು ಶುಭ ಕಾರ್ಯ ಮಾಡುವಂಥದ್ದು, ಏನೋ ಒಂದು ವಿವಾಹ ಇರಬಹುದು, ಬೇರೆ ಏನಾದರೂ ಒಂದು ಕಾರ್ಯಗಳ ಬಗ್ಗೆ ನಿಮಗೆ ಈ ತಿಂಗಳಲ್ಲಿ ಒಂದು ಸ್ಥಿತಿಗೆ ಬರಬಹುದು, ಶುಭ ಕಾರ್ಯ ಮಾಡುವಂಥದ್ದು ಹಾಗೂ ಧಾರ್ಮಿಕ ಕಾರ್ಯ ಮಾಡುವಂಥ ಒಂದು ಅವಕಾಶ ಸಿಗ್ತದೆ. ನೀವು ಈಗಾಗಲೇ ಉದ್ಯೋಗದಲ್ಲಿದ್ದರೆ ಅಧಿಕಾರಿಗಳಿಂದ ನಿಮಗೆ ವಿಶೇಷವಾದಂಥ ಒಂದು ಸಹಾಯ ಸಿಗ್ತದೆ. ಸಿಂಹರಾಶಿಯವರಿಗೆ ಭಾಗ್ಯಸ್ಥಾನ ಮೇಷದಲ್ಲಿರ್ತಕ್ಕಂಥ ಗುರು, ಇದರಿಂದ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಒಂದು ಸಿದ್ಧಿ ಹಾಗೂ ಕುಟುಂಬದಲ್ಲಿ ನಾನಾ ರೀತಿಯಾದಂಥ ಒಂದು ಅನುಕೂಲ ಆಗ್ತದೆ. ಶುಕ್ರ ಮತ್ತು ಬುಧ ಇವೆರಡೂ ಕೂಡ ಸಿಂಹರಾಶಿಯವರಿಗೆ ಶುಭ ಫಲದಾಯಕರಾಗಿರ್ತಾರೆ. ಪ್ರಾಪಂಚಿಕ ಜೀವನದಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಸಂತೋಷದಿಂದ ನೀವು ಒಂದು ಸಹಜೀವನವನ್ನು ನಡೆಸುವ ಎಲ್ಲ ಅವಕಾಶಗಳು ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಗೆ ಬರ್ತದೆ ಎನ್ನುವಂಥದ್ದನ್ನು ಸಾಧಾರಣವಾಗಿ ಹೇಳಬಹುದಾಗಿದೆ. ಹಾಗಾದರೂ ನಿಮ್ಮ ರಾಶಿಗೆ ಒಳಿತಿದೆ, ಕೆಡಕಿಲ್ವೋ? ಇದೆ, ಸ್ವಲ್ಪ ಅಶುಭ ಫಲ ಇದೆ. ಅಶುಭ ಫಲ ಅಂತಂದರೆ ವಾದ ವಿವಾದ ಮಾಡುವುದರಿಂದ ಏನಾದರೂ ಸಮಸ್ಯೆಯನ್ನು ತಂದುಕೊಳ್ಬೋದು. ತಂದೆ ಇದ್ದರೆ ನಿಮಗೆ ತಂದೆಯ ಅನಾರೋಗ್ಯ ಆಗಬಹುದು. ಹಾಗೂ ಒಂದು ಪ್ರವಾಸ, ದೂರದಲ್ಲಿ ಒಂದು ಪ್ರವಾಸ ಮಾಡ್ತೀರಿ, ಹಾಗೆ ಮನಸ್ಸಿನಲ್ಲಿ ಚಿಂತೆನೂ ಇರುತ್ತೆ. ಮತ್ತು ಜೊತೆಗೆ ಕೆಲಸ ಕಾರ್ಯ ಮಾಡಿದರೆ ಪ್ರತಿಯೊಂದರಲ್ಲೂ ನಿರಾಸಕ್ತಿ ಹೇಳುವ ಭಾವನೆಯೂ ಈ ತಿಂಗಳಲ್ಲಿ ನಿಮಗೆ ಇರುತ್ತದೆ. ದುಷ್ಟ ಜನರಿಂದ ಮೋಸ ಆಗುವಂಥದ್ದಿದೆ, ಭಾಳ ಎಚ್ಚರಿಕೆಯಿಂದ ಹೋಗಬೇಕು. ಹಾಗೂ ಸ್ತ್ರೀಯರಿಂದ ವಿರೋಧವೂ ಆಗುವಂಥ ಸಾಧ್ಯತೆ ಇರುವುದರಿಂದ ಈ ವಿಚಾರದಲ್ಲೂ ನೀವು ಹೆಚ್ಚಿನ ಗಮನ ಹರಿಸಿದರೆ ಏಪ್ರಿಲ್ ತಿಂಗಳು ಸಿಂಹರಾಶಿಯವರಿಗೆ ಒಳ್ಳೆಯ ಫಲಗಳು ಸಿಗ್ತದೆ. ನಿಮ್ಮ ಸಂಕಟ ಕಂಟಕಗಳ ನಿವಾರಣೆಗಾಗಿ ಶಿವನ ಅನುಗ್ರಹ ಪ್ರಾಪ್ತಿ ಮಾಡಿ, ಶಿವಾರಾಧನೆ ಮಾಡಿ, ಶಿವನಿಗೆ ರುದ್ರಾಭಿಷೇಕ ಮಾಡುವುದಲ್ಲದೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಕೂಡ ಮಾಡುವುದರಿಂದ ಸಿಂಹರಾಶಿಗೆ ಶುಭ ಫಲ ಬರ್ತದೆ. ತಾರೀಖು 8, ತಾರೀಖು 22 ಈ 2 ದಿನ ಸಿಂಹರಾಶಿಗೆ ಶುಭ ದಿನ ಅಂತೇಳಿ ಸಾಮಾನ್ಯವಾಗಿ ಹೇಳಬಹುದು. ಒಳ್ಳೆಯದಾಗಲಿ ಸಿಂಹರಾಶಿಯವರೇ, ಒಳ್ಳೆಯದಾಗುತ್ತೆ. ದೇವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಮುಂದುವರಿಯಿರಿ. ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮದೇ ರಾಶಿಯಲ್ಲಿ ಜನ್ಮದಲ್ಲಿ ಕೇತು, ಷಷ್ಠ 6ನೇ ಮನೆ ಕುಂಭದಲ್ಲಿ 3 ಮತ್ತು 8, ತೃತೀಯ ಮತ್ತು ಅಷ್ಟಮಾಧಿಪತಿ ಕುಜ, ಪಂಚಮ ಮತ್ತು ಷಷ್ಠಾಧಿಪತಿ ಶನಿ. ತಾರೀಖು 14ರವರೆಗೆ ಸಪ್ತಮ ಮೀನದಲ್ಲಿ ರವಿ ಇರ್ತಾನೆ, ನಂತರ ಮೇಷಕ್ಕೆ ಹೋಗ್ತಾನೆ. 7ರಲ್ಲಿ ಮೀನದಲ್ಲಿರತಕ್ಕಂಥ ಒಂದು ಈ ರವಿ ಮೇಷಕ್ಕೆ ಹೋಗ್ತಾನೆ. ಈಗ ಮೀನದಲ್ಲಿ 2-9ರ ಶುಕ್ರ, ದ್ವಿತೀಯ ಮತ್ತು ಭಾಗ್ಯಾಧಿಪತಿ ಶುಕ್ರ, ರಾಶಾಧಿಪತಿ ಹಾಗೂ ಅರ್ಥರಾಧಿಪತಿ ಬುಧನೂ ಕೂಡ ಅಲ್ಲಿರ್ತಾನೆ. 8ನೇ ರಾಶಿ ಮೇಷದಲ್ಲಿ 4 ಮತ್ತು 7 ಚತುರ್ಥ ಮತ್ತು ಸಪ್ತಮಾಧಿಪತಿ ಗುರು ಇರ್ತಾನೆ. ಹಾಗಾದರೂ ಕನ್ಯಾ ರಾಶಿಯವರಿಗೆ ಈ ಗ್ರಹಗಳಿಂದ ಏನೆಲ್ಲ ಶುಭ ಫಲ ಸಿಗ್ತದೆ ಅಂದರೆ, ಮುಖ್ಯವಾಗಿ ನೀವು ನೂತನ ವಸ್ತುಗಳನ್ನು ಖರೀದಿ ಮಾಡ್ತೀರ. ಏನೋ ಒಂದು ಹೊಸ ವಸ್ತು, ಮನೆಗೆ ಬೇಕಾಗ್ತಕ್ಕಂಥದ್ದು, ನಿಮಗೆ ಬೇಕಾಗಿರ್ತಕ್ಕಂಥದ್ದು ವಸ್ತುಗಳ ಖರೀದಿಯನ್ನು ಮಾಡ್ತಾರೆ. ವ್ಯಾಪಾರ ಮಾಡುವವರಿದ್ದರೆ
ಅದರಲ್ಲಿ ಸ್ವಲ್ಪ ಅಧಿಕವಾದಂತಹ ಲಾಭವೂ ಆಗ್ತದೆ. ಕುಟುಂಬ ಹಾಗೂ ಸೌಖ್ಯ ಇರ್ತದೆ. ಪ್ರವಾಸವೂ ಕೂಡ ಸಾಧ್ಯತೆ ಇದೆ. ಗುರು ಹಿರಿಯರ ಭೇಟಿಗೆ ಅವಕಾಶವೂ ಸಾಗಿದೆ. 7 ಮತ್ತು 8ರ ಸಪ್ತಮ ಮತ್ತು ಅಷ್ಟಮದ ಮೇಷದ ರವಿ ನಿಮಗೆ ಎಲ್ಲ ರೀತಿಯಿಂದ ಒಂದು ಉದ್ಯೋಗದಲ್ಲಿ ಮುನ್ನಡೆ, ಮಿತ್ರರ ಸಹಕಾರ, ವಿವಾಹದ ಕುರಿತು ಒಂದು ಮಾತುಕತೆ ಆಗುತ್ತೆ. ವಿವಾಹದ ಕುರಿತು ಮಾತುಕತೆ, ವಿವಾಹ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಿ, ಏನೋ ಒಂದು ಸಮಯ ಬಂದಿದೆ, ಆ ಕುರಿತಾಗಿ ನೀವು ಮಾತುಕತೆ ಅಥವಾ ಒಂದು ರೀತಿ ಚಿಂತನ ಮಂಥನವನ್ನು ಮಾಡುವ ಸಾಧ್ಯತೆ ಬಹಳ ಇದೆ. ಕನ್ಯಾ ರಾಶಿಯವರಿಗೆ ನಿಮಗೆ ಈ ತಿಂಗಳಲ್ಲಿ ಅಶುಭ ಫಲ ಅಂದರೆ ಕೆಲವಷ್ಟು ಆಯಾಸಕರವಾದ ಪ್ರಯಾಣ ಆಗ್ಬೋದು, ವಾಹನದಿಂದ ಸ್ವಲ್ಪ ತೊಂದರೆ ಆಗ್ಬೋದು. ಈ ರಾಶಿಯವರು ವ್ಯಾಪಾರಿಗಳಾಗಿದ್ದರೆ ಸ್ವಲ್ಪ ನಷ್ಟ, ಆದಾಯ ಕಡಿಮೆ ಆಗಿರ್ತದೆ. ನೌಕರಿ ವರ್ಗದವರಾದರೆ ಅಧಿಕಾರಿಗಳಿಂದ ಅವಗಣನೆಯೂ ಕೆಲವರಿಗೆ ಆಗ್ತದೆ. ಇನ್ನೊಂದು ಮುಖ್ಯವಾದಂಥ ವಿಚಾರ, ಈ ಕನ್ಯಾ ರಾಶಿಯವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ನಿಮ್ಮ ಮೂಲ ವೈಯಕ್ತಿಕ ಜಾತಕವನ್ನು ಪರಿಶೀಲಿಸಿಕೊಳ್ಳಿ. ಈ ರಾಶಿಯಲ್ಲಿ ಹುಟ್ಟಿದವರು ಕೆಲವು ಮಂದಿಗೆ ಅವರು ಗೃಹಿಣಿಯರಾಗಲಿ, ಮನೆಯವರಾಗಲಿ, ಉದ್ಯೋಗ ಆಗಲಿ ಅಥವಾ ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರೋದಾಗಲಿ, ನೀವು ಯಾವುದೇ ಸ್ಥಳದಲ್ಲಿದ್ದರೂ, ಒಂದು ಮನೆಯಲ್ಲಿದ್ದರೂ ಕೂಡ ಬೆಂಕಿಯ ಅವಘಡ ಭಾಳ ಎಚ್ಚರಿಕೆ ಇರಬೇಕು. ಆಕಸ್ಮಿಕವಾಗಿ ಆಗ್ತಕ್ಕಂಥದ್ದು, ಆಕಸ್ಮಿಕವಾಗಿ ಸಿಲಿಂಡರ್ ಸ್ಫೋಟ ಆಗ್ಬೋದು, ಅಗ್ನಿ ಅವಘಡ ಆಗ್ಬೋದು, ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಒಂದು ಸಣ್ಣ ಬಾಡಿಗೆ ಅಂಗಡಿಯಲ್ಲಿದ್ದರೂ ಅಲ್ಲೂ ಆಗ್ಬೋದು, ಒಂದು ಮಾಲ್ನಲ್ಲಿದ್ದರೂ ಆಗ್ಬೋದು. ಬೆಂಕಿಯಿಂದ ಭಾಳ ತೊಂದರೆ ಆಗತಕ್ಕಂಥದ್ದು, ಅಗ್ನಿ ಅವಘಡಗಳಾಗತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಕೆಲವರು ಕನ್ಯಾ ರಾಶಿಯವರೇ ಆಗಿರ್ತಾರೆ. ವಿಶೇಷವಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು. ಈ ಒಂದು ಸ್ಥಿತಿ ಇರುವುದರಿಂದ ವಾಹನದಲ್ಲೂ ತೊಂದರೆ ಆಗುವುದರಿಂದ, ವ್ಯಾಪಾರದಲ್ಲೂ ಕೂಡ ನಷ್ಟ ಆಗುವುದರಿಂದ, ಈ ಸಣ್ಣ ಪುಟ್ಟ ತೊಂದರೆಗಳಿಗೂ ಕೂಡ ನೀವು ವಿಶೇಷವಾಗಿ ನೀವು ಕೂಡ ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೆಚ್ಚು ಮಾಡಿ ಈಶ್ವರನ ಆರಾಧನೆ ಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಾ ಇರಿ. ಓಂ ನಮಃ ಶಿವಾಯ ಈ ಮಂತ್ರವನ್ನು ಪಠಿಸ್ತಾ ಇರಿ. ಕುಟುಂಬದ ಹಿರಿಯರೊಂದಿಗೆ ಬಹಳ ಒಂದು ಒಳ್ಳೆಯ ದಿನಗಳನ್ನು ನೋಡಬೇಕು, ಅವರ ಜೊತೆ ಕಳಿಬೇಕು ಎನ್ನುವಂಥ ಬಹಳ ಒಂದು ಆಲೋಚನೆ ನಿಮಗೆ ಉಂಟಾಗ್ತದೆ. ಕುಟುಂಬದ ಮೇಲೆ ನಿಮ್ಮ ಕಾಳಜಿ ಹೆಚ್ಚಾಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಂಡು ಬಹಳ ಖುಷಿ ಪಡ್ತೀರ ನೀವು. ದಾಂಪತ್ಯ ಜೀವನ ಸುಖಮಯವಾಗಿರ್ತದೆ, ಆರ್ಥಿಕ ಉನ್ನತಿಯಾಗಿರ್ತದೆ, ಕೆಲಸದಲ್ಲಿ ಯಶಸ್ಸು ಕೂಡ ಸಿಗ್ತದೆ. ನಿಮಗೆಲ್ಲ ಆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಿ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಸುಖವಾದ ಜೀವನ ನಡೆಸಿ ಎಂದು ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ. ಹರಿ ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.